ಇದೆ ಸರ್. ಸಾಲ ಎಷ್ಟು? ಆಲ್ಮೋಸ್ಟ್ ಸಾಲ ನನ್ನ ಪ್ರಕಾರ ಒಂದು 4.25 ಕೋಟಿ ಇದೆ ಸರ್. ಅಂದರೆ 3.25 ಕೋಟಿ ಬ್ಯಾಂಕು, BBMPದು ಒಂದು ಈಗ ತೀರಿಸಿರೋದ್ರಿಂದ ಇನ್ನೊಂದು 8 ಲಕ್ಷ, BWSSBಗೆ 18 ಲಕ್ಷ ಕೊಟ್ಟು ಪ್ರೊರೇಟಾ ಕಟ್ಬಿಟ್ಟು ಬಿಲ್ಡಿಂಗಿಗೆ ಪರ್ಮಿಷನ್ ತೊಗೊಂಡಿದ್ದೀನಿ. ಬಟ್ ವಾಟರ್ ಕನೆಕ್ಷನ್ ಇಲ್ಲ. ಆದರೂ ಅವ್ರು ಏನು ಮಾಡ್ತಾರೆ, ತಿಂಗಳು ಬಿಲ್ ಹಾಕಿ ಅದಕ್ಕೆ ಇದಾಕಿ ಬಡ್ಡಿ ಹಾಕಿ ಚಕ್ರ ಬಡ್ಡಿ ಹಾಕಿ ಪೆನಾಲ್ಟಿ ಹಾಕಿ ಒಂದು 18 ಲಕ್ಷ ಹಾಕಿದ್ದಾರೆ. ಅದನ್ನೋಗಿ ಕನ್ಸರ್ನ್ ಮಿನಿಸ್ಟರ್ಸ್ ಹತ್ರ ಮಾತಾಡಿದ್ರೆ ಕಮ್ಮಿ ಮಾಡ್ತಾರೆ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ, ಒಂದು ನಲ್ಲಿನೂ ಇಲ್ಲ. BWSSB ಒಂದು ಟಾಪು ಬರಲ್ಲ ನಮಗೆ. ಆದರೂ ಸಿವೇಜ್ ಇದೆಯಲ್ಲ, ಆದ್ದರಿಂದ ಅವರೇನೋ ಹಾಕಿದ್ದಾರೆ ಅಷ್ಟು. ಬಟ್ ವಿ ಕ್ಯಾನ್ ಟಾಕ್ ಟು ದೆಮ್ ಆ್ಯಂಡ್ ರೆಡ್ಯೂಸ್ ದ್ಯಾಟ್. ಇದು ಬಿಟ್ಟರೆ GST ಇದೆ. GST ವಾಸ್ 1.5 crores. ಅದನ್ನು GST ರೂಲ್ಸ್, ನಿಮಗೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಯಾರಿಗಾರ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಅಲ್ಲಿ 70 and 71 ರೂಲ್ ಇದೆ. 71 ಹಾಕಿದ್ರೆ 150 ಕೋಟಿ ಆಗುತ್ತೆ. ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೈಕಾಲು ಇಟ್ಕೊಂಡು ಅವ್ರ ಹೆಸರೇನ GST ಸತ್ಯಮೂರ್ತಿ ಅಂತ ಆಫೀಸರ್, ಈಸ್ ಅ ನೈಸ್ ಜೆಂಟಲ್ಮನ್, ಈ ವಾಂಟೆಡ್ ಟು ಹೆಲ್ಪ್ ಅಸ್. ದೆನ್ ಅದನ್ನ 70 ಹಾಕಿ ಈ ರೆಡ್ಯೂಸ್ ಇಸ್ ಟು 65 lakhs, 65 ಕಟ್ಟಿ ಸರ್ ಸಾಕು ಅಂತ. ಅದನ್ನು ತಿಂಗಳಿಗೆ 5 ಲಕ್ಷ ಕಟ್ಟಿ ಅಂದ್ಬಿಟ್ಟು ಒಪ್ಪಿಸಿ. ಇದಕ್ಕೆ ಯಾರು ಬಂದಿಲ್ಲ ಸರ್, ನಾನು ಒಬ್ಬನೇ ಮತ್ತೆ ಹೇಳ್ತಾ ಇರೋದು. ಇವರೆಲ್ಲ ಇಷ್ಟು ಕತೆ ಹೇಳ್ತಾರೆ, ಯಾರು ಇಲ್ಲ. 65 ಲಕ್ಷಕ್ಕೆ 5 ಲಕ್ಷ ಎಷ್ಟು ತಿಂಗಳು ಕಟ್ಟಿದ್ವಾ? 3 ತಿಂಗಳು ಕಟ್ಟಿದ್ವಿ. ಅದಾದಮೇಲೆ ಇವರು ಲಾಕ್ ಮಾಡ್ಕೊಂಡಿದ್ದಾರೆ. ತಿಂಗಳು 5 ಕಟ್ಟಿದ್ರೆ ಅದು 13 ತಿಂಗಳು ಮುಗಿದು 13 ತಿಂಗಳು ಮುಗಿದೋಗುತ್ತೆ. ಆಮೇಲೆ ರಿವೊಕೇಷನ್ಗೆ ಹಾಕಿದ್ವಿ, ಬಿಕಾಸ್ GST ಕ್ಯಾನ್ಸಲ್ ಆಗಿದೆ. ರಿವೊಕೇಷನ್ಗೆ ಯಾರು ಫಾಲೋ ಅಪ್ ಮಾಡ್ತಾ ಇದ್ದಾರೆ? ಫಾಲೋ ಅಪ್ ಮಾಡಬೇಕಲ್ಲ. ಇವ್ರು ನಾವೇ ನಡೆಸ್ತೀವಿ ಅಂದವರು ಫಾಲೋ ಅಪ್ ಮಾಡಬೇಕಲ್ವಾ? ಫಾಲೋ ಅಪ್ ಮಾಡ್ತಾ ಇಲ್ಲ. ಸೊ ಅಲ್ಲೇ ಬಿದ್ದಿದೆ. ಅದು ರಿವೊಕೇಷನ್ ಕ್ಯಾನ್ಸಲ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಹೇಳಿದೆ ಇವತ್ತು ಫೋನ್ ಮಾಡಿ ಆಡಿಟ್ರಿಗೆ, ನೀವು ಹೇಳಿ ಯಾವಾಗಂತ ನಾನೇ ಬರ್ತೀನಿ ಹೋಗ್ತೀನಿ. ಬಿಕಾಸ್ ಐ ಆಮ್ ಸ್ಟಿಲ್ ದಿ ಕೇರ್ ಟೇಕರ್ ರೀ. ಅವ್ರು ಹೇಳಿದ ತಕ್ಷಣ ಸಸ್ಪೆಂಡ್ ಆಗಲ್ಲ, ಅವ್ರೇನು ಅಧಿಕಾರನೂ ಇಲ್ಲ. ಹೇಳಿದ್ದೀನಿ, ಅದೊಂದು ನೋಡ್ತೀನಿ. ಬೇರೆ ಏನು ಸಾಲ ಇದೆ ಅಷ್ಟೇ. ಬ್ಯಾಂಕು, BWSSB, ESIPF 2-3 ಲಕ್ಷ ಬಿಡೋದು, ನಾಳೆ ಕಟ್ಬೋದು. ಇದು GST, BWSSB, BBMP, ಬ್ಯಾಂಕ್ ಎಲ್ಲ ಸೇರಿ 4 ಕೋಟಿ ಚಿಲ್ಲರೆ. ನಾವು ಏನು ಗೊತ್ತಾ, ಬ್ಯಾಂಕಲ್ಲಿ ನಿಮ್ಗೊಂದು ವಿಷಯ ಗೊತ್ತಿರಬೇಕು. ನಾವು ತಗೊಂಡಿದ್ದು 5 ಲಕ್ಷದ ಚಿಲ್ಲರೆ. ವಿ ಹ್ಯಾವ್ ಆಲ್ರೆಡಿ ಪೇಡ್ ಬ್ಯಾಕ್ 8 crores. 8 crores ವಿ ಹ್ಯಾವ್ ಪೇಡ್ ಬ್ಯಾಕ್. ಇಲ್ಲೇನು ದುಡಿದೆ ಅಲ್ಲ, ಎಲ್ಲ ದುಡ್ಡು ಅಲ್ಲಿ ಕಟ್ಟಿದ್ವಿ. 8 ಕೋಟಿ ಕಟ್ಟಿಲ್ವಾ ಅಲ್ಲಿ? ಅಂದರೆ ಅವ್ರು ಇಂಟ್ರೆಸ್ಟ್ ಇನ್ನೂ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಒಂದು ತಿಂಗಳು ಕಳೆದಿದ್ರೆ ಆ ಇಂಟ್ರೆಸ್ಟ್ ಸೇರಿಸಿ ಇದಕ್ಕಿಂದೊಂದು ಇಂಟ್ರೆಸ್ಟ್ ಆಗಿ ಹಂಗಾಗಿದೆ ಅಷ್ಟೇ. ಅದನ್ನು ಈಗ ನಾವು ಕಂಟೆಸ್ಟ್ ಮಾಡಿ ಹೋಗಿ DRTಲೇನೋ ಮಾಡಲ್ಲ, ಚೆನ್ನೈಲಿ ಕಂಟೆಸ್ಟ್ ಮಾಡ್ಬೋದಂತೆ. ಚೆನ್ನೈಲಿ ಇನ್ನೊಂದು DRT, ಅಲ್ಲಿ ಹೋಗ್ಬಿಟ್ಟು ಕೇಳಿಕೊಂಡು ಕಮ್ಮಿ ಮಾಡಿ ಅಂಥೇಳಿ, ಆಮೇಲೆ ನಮ್ಗೆ ಟೈಮ್ ಕೊಡಿ ಅಂಥೇಳಿ, ಯಾರನ್ನಾರು ಕಾಡಿಬೇಡಿ ಅಥವಾ ಯಾರಾದರೂ ಅಷ್ಟು ದುಡ್ಡು ಕೊಡ್ತಾರ ನಮಗೆ, ಕೊನೆಗೆ ನೀವು ತಗೋತೀವಿ, ಅಥವಾ ಬೇರೆ ಯಾವುದಾದ್ರೂ ಕೋಆಪರೇಟಿವ್ ಬ್ಯಾಂಕ್ಸು ಇದನ್ನು ಹಾಕ್ಕೊಂಡು ನಮ್ಮಿಂದ ಮಂತ್ಲಿ ಅಬೌಟ್ 6-7 lakhs ತಗೋತಾರ ಅಂತೆಲ್ಲ ಮಾತಾಡಿ. ಇಟ್ಸ್ ಅ ಬಿಗ್ ಪ್ರೋಸೆಸ್. ಮುಚ್ಚೋಗೋದಂತೂ ನಾನು ಬಿಡಲ್ಲ. ಅವ್ರ ವಿಷಯ ನಂಗೆ ಗೊತ್ತಿಲ್ಲ.